ಹಿಂದಿನ ಲಾಗಲ್ಲಿ ಹೇಳ್ದಂಗೆ ಅಂತೂ ಇಂತೂ ನಮ್ಮೂರಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಶುರುವಾಗೇ ಬಿಡ್ತು. ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು. ಅಲ್ಲ, ಟೂರ್ನಿಮೆಂಟ್ ಏನ ನಡೆಕತ್ತಿದ್ವಾ ಆದ್ರೆ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಬಣಿ ಬೆಟ್ಟದು ಬದುಕತ್ ಬಿಟ್ಟಿತ್ತು. ಬಿಡುಗಡೆ ಇಲ್ಲ ಮಾಡ್ಲೇಬೇಕಂತಂದು ಬೇಗ ಕಣಕ್ಕೋಗಿ ಕೆಲಸ ಮಾಡಕತ್ತಿದ್ದೆ. ಅದನ್ನ ನನಗೆ ಗೊತ್ತಿಲ್ದಂಗೆ ನಮ್ಮ ತಮ್ಮ ವಿಡಿಯೋ ಮಾಡಿದ್ದ. ನನಗೂ ಅದೇ ಬೇಕಿತ್ತಂತಂದು ನಾನು ಆ ವಿಡಿಯೋನ ಹಾಕ್ಸ್ಕೊಂಡೆ ಇಲ್ಲೇ ಹಾಕಿನಿ ನೋಡ್ರಿ. ಹಂಗೆ ಮನೆಗೆ ಬಂದು ಮಸ್ತಾಗಿ ರೆಡಿಯಾಗಿ ನಮ್ಮ ಮಾವನ ಬೈಕ್ ಎತ್ಕೊಂಡು ಪಿಚ್ ಹತ್ರ ಹೊರಟ್ವಿ. ಮೀನಾಕ್ಷಿ, ಕಾಮಾಕ್ಷಿ, ಓ ಮೀನಾಕ್ಷಿ. ಬ್ಯಾಟಿಂಗ್ ಮಾಡ್ತಾನಂತೆ ಕಾಯ್ಬೇಡ್ರಿ, ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಟೀಮ್ ಆಡಂಗಿಲ್ಲ. ನಾಳೆ ಐತಿ, ನಾಳೆ ಅಂತ ಫುಲ್ ಧೂಳೆ ಬುಸ್ತೇನೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ನನಗೆ ಆಡಕ ಬರಂಗಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಮಸ್ಯೆ ಏನಿಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಪ್ರಾಕ್ಟೀಸ್ ಇಲ್ದಂಗೆ ಆಡಕ್ ಹೋದ್ನಪ್ಪ ಅಂದ್ರೆ ಆಡ್ಕೊಂಡ್ ನಗರ್ ಬಾಯಿಗೆ ಅನ್ನ ಅಲ್ಲ ಬಿರಿಯಾನಿ ಆಗ್ಬಿಡ್ತೀವಿ. ಹಂಗಂದ್ರ ಬರೀ ಕ್ರಿಕೆಟ್ ಬಗ್ಗೆ ಮಾತ್ರ ಮಾತಾಡ್ಕತೀನಿ ಅಂತಲ್ಲ, ನಿಮ್ಗೆ ಇಷ್ಟ ಆದಂತ ಯಾವ್ದೇ ಕೆಲಸದ ಮೇಲೆ ಆಯ್ತು, ಯಾವ್ದೇ ಆಟದ ಮೇಲೆ ಆಯ್ತು, ನಮ್ ವಿಷಯಕ್ಕೆ ಬಂದಂಗೆ ಸೋಷಿಯಲ್ ಮೀಡಿಯಾದ ಕಂಟೆಂಟ್ ಕ್ರಿಯೇಟಿವಿಟಿ ಮೇಲೆ ಆಯ್ತು. ಸೊ ಯಾವ್ದೇ ವಿಷಯದಲ್ಲಿ ನೀವು ಅಚೀವ್ ಮಾಡಕಪ್ಪ ಅಂದ್ರೆ ಪ್ರಾಕ್ಟೀಸ್ ಇದ್ದೇ ಇರ್ಬೇಕು. ಹಾಗಾಗಿ ನಿಮ್ಮ ಅಭ್ಯಾಸ ಅನ್ನೋದು ಆನೆ ಬಲದಂತಿರ್ಲಿ, ಉರ್ಕೊಳ್ಳೋರು ಉರ್ಕೊಂಡೇ ಸಾಯ್ಲಿ. ನನ್ಗಂತಲ್ಲ, ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ ಅನ್ನೋದು ನನ್ನ ಆಸೆ. ಒಂಟಿ ಸಲಗನಾಗಿ ಮೆಟ್ಟಿ ನಿಂತ ನನಗಿಲ್ ಬೆಲೆ ಆಯ್ತಾ? ತುಳಿಬೇಕು ಅಂತ ಎತ್ತವ್ರೆ ಕೈ, ಉಳಿ ಹಿಂದೋದಕ್ಕೆ ಇಂಥವ್ರೆ ಸಹಿತ. ಕೀಳು ಮಟ್ಟದ ಮನಸ್ಸಿರೋರೆಲ್ಲ ಸಡೆಗ್ ವಾಗ್ರ ನಿಮ್ ಸಡೆಗ್ ವಾಗ್ರ. ಹಂಗೆ ಇವತ್ ನಮ್ ಟೀಮ್ ಆಡಲ್ಲ ಅಂತ ಗೊತ್ತಾದ್ಮೇಲೆ ಯಾರಿಗೂ ಗೊತ್ತಿಲ್ದಂಗೆ ಬಾಟ್ಲಾಗ ಕಬ್ನಲ್ಲಿ ಹಾಕ್ಸ್ಕೊಂಬಂದು ಯಾರಿಗೂ ಗೊತ್ತಾಗ್ದಿಲ್ದಂಗೆ ವಾರಿ ಕೂತ್ಕೊಂಡು ಎಲ್ಲರೂ ಸೇರಿ ಕಬ್ನಲ್ಲಿ ಕುಡಿದ್ವಿ. ಸುಮ್ಮನಾಗವ ರೀಲ್ಸ್ ಅಪ್ಲೋಡ್ ಮಾಡ್ತಾನ. ಅಪ್ಲೋಡ ಮಾಡೋದು ಮತ್ತೆ ಇನ್ನೇನು. ಕುಡ್ದು ಗಿಡ್ದು ಈ ಕಡೆ ಬಂದ ಮೇಲೆ ಯಾವ್ದೋ ಸತತ ಪ್ರಾಣಿದು ಬುರುಡೆ ಇತ್ತು, ಅದ್ರ ಬಗ್ಗೆನೇ ಡಿಸ್ಕಷನ್ ಜೋರಾಗಿ ನಡೆದತ್ ನೋಡ್ರಿ. ಹೇಳಿ ಒಂದೊಂದು ಮುತ್ತು ಕಡೆ. ಹಂಗೆ ನಾಳೆ ನಮ್ಮ ಟೀಮಿಂದ ಆಟ ಐತಿ, ಅದ್ರದ್ದು ಲಾಗ್ ಬರ್ತೈತೆ, ಅದಕ್ಕಾಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮನೆಗೆ ಹೋಗ್ಬೇಕಾದ್ರೆ ಇವ್ರು ನನ್ನ ನೋಡಿ ಈ ತರ ಅಂದ್ರು.